ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ತಲೆಯಲ್ಲಿ 24 ಗಂಟೆ ಐಡಿಯಾಗಳ ಕಾರ್ಖಾನೆ. ಮಾತಿನಲ್ಲಿ ಮಿಂಚು, ಒಂದು ವಿಷಯವನ್ನು 10 ರೀತಿಯಲ್ಲಿ ವಿವರಿಸುವ ಚತುರತೆ ನಿಮ್ಮದು. ಮಿಥುನ ರಾಶಿ ಅಂದ್ರೆ ಬುಧನ ಮಕ್ಕಳು. ಬುಧ ಅಂದರೆ ಬುದ್ಧಿ, ವ್ಯಾಪಾರ, ಸಂಮೋಹನ. ಆದರೆ ನಿಮ್ಮ ಜೀವನ ನೋಡಿ, ಐಡಿಯಾ 1000 ಇದೆ, ಆದರೆ ಯಾವುದು ಕೂಡ ಪೂರ್ಣ ಆಗೋದಿಲ್ಲ. ಕೆಲಸ ಶುರು ಮಾಡ್ತೀರಾ, ಮಧ್ಯದಲ್ಲೇ ಬೋರ್ ಹೊಡೆದು ಬೇರೆ ಕೆಲಸಕ್ಕೆ ಹಾರೋಗ್ಬಿಡ್ತೀರಾ. ದುಡ್ಡು ಬರುತ್ತೆ, ಆದರೆ ಉಳಿಯೋದಿಲ್ಲ. ನನ್ನ ತಲೆಯಲ್ಲಿ ಇಷ್ಟು ಬುದ್ಧಿ ಇದ್ರೂ ಕೂಡ ನಾನು ಯಾಕೆ ಇನ್ನೂ ಶ್ರೀಮಂತ ಆಗಿಲ್ಲ ಅಂತ 100 ಸಲ ನಿಮ್ಮನ್ನು ನೀವು ಕೇಳ್ಕೊಂಡಿದ್ದೀರಾ ಅಲ್ವಾ? ಇವತ್ತು ಉತ್ತರ ಕೊಡ್ತೇನೆ ನೋಡಿ. ನಿಮ್ಮ ಬುದ್ಧಿಗೆ ಒಂದು ಆಧಾರ ಬೇಕು, ನಿಮ್ಮ ಮಾತಿಗೆ ಒಂದು ಶಕ್ತಿ ಬೇಕು, ನಿಮ್ಮ ಐಡಿಯಾಗೆ ಒಂದು ದಿಕ್ಕು ಬೇಕು. ಅದನ್ನು ಕೊಡುವವಳು ಯಾರು ಗೊತ್ತಾ? ಒಬ್ಬ ಸ್ತ್ರೀ. ಹೌದು, ಒಬ್ಬ ಹೆಣ್ಣಿನ ಸಪೋರ್ಟ್ ಸಿಕ್ಕ ತಕ್ಷಣ ನಿಮ್ಮ ಡಬಲ್ ಮೈಂಡ್ ಸಿಂಗಲ್ ಟ್ರ್ಯಾಕ್ ಆಗುತ್ತೆ. ನಿಮ್ಮ ಮಾತು ಹಣ ಆಗುತ್ತೆ, ನಿಮ್ಮ ನೆಟ್ವರ್ಕ್ ಆಗುತ್ತೆ. ಆಕೆ ನಿಮ್ಮ ಪತ್ನಿನ, ಗೆಳತಿನ, ಬಿಸ್ನೆಸ್ ಪಾರ್ಟ್ನರ, ತಂಗಿನ, ಅಕ್ಕನ ಈ ವಿಡಿಯೋದಲ್ಲಿ ಸಂಪೂರ್ಣ ಹೇಳ್ತೇವೆ. ಕೊನೆಯ 3 ನಿಮಿಷ ಮಿಸ್ ಮಾಡದೆ ನೋಡಿ. ಮಿಥುನ ರಾಶಿಯವರು ಕೋಟ್ಯಾಧೀಶ್ವರ ಆಗೋದಕ್ಕೆ ಇಲ್ಲಿದೆ ಪರಿಹಾರ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಮಿಥುನ ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಬೂಂ ಬುಧಾಯ ನಮಃ ಅಂತ ಬರೀರಿ. ನಿಮ್ಮ ಬುದ್ಧಿಗೆ ಸರಸ್ವತಿ ಕೃಪೆ ಸಿಗಲಿ. ಮಿಥುನ ರಾಶಿಯ DNA, ನಿಮ್ಮ ಬಲ ಮತ್ತು ದೌರ್ಬಲ್ಯ. ಮಿಥುನ ರಾಶಿಯ ರಾಶಿ ಚಕ್ರದ 3ನೇ ರಾಶಿ ಚಿಹ್ನೆ ಅವಳಿ ಮಕ್ಕಳು. ಅಂದರೆ ನಿಮ್ಮಲ್ಲಿ 2 ವ್ಯಕ್ತಿತ್ವ. ಒಂದು ಕ್ಷಣ ಜೋಕ್ ಮಾಡ್ತೀರಾ, ಇನ್ನೊಂದು ಕ್ಷಣ ಸೀರಿಯಸ್ ಆಗ್ತೀರಾ. ಬುಧ ಅಂದ್ರೇನು? ವ್ಯಾಪಾರದ ಬುದ್ಧಿ, ಮಾರ್ಕೆಟಿಂಗ್, ಸೇಲ್ಸ್, ಬರವಣಿಗೆ, ಮಾತು, ಕಂಪ್ಯೂಟರ್, ಶೇರ್ ಮಾರ್ಕೆಟ್, ಮೀಡಿಯಾ, ಕಮ್ಯುನಿಕೇಷನ್ ಇದೆಲ್ಲವೂ ಕೂಡ ಬುಧನ ಕ್ಷೇತ್ರ. ಅದಕ್ಕೆ ಮಿಥುನ ರಾಶಿಯವರು ಟೀಚರ್, ರೈಟರ್, ಯೂಟ್ಯೂಬರ್, ಸೇಲ್ಸ್ ಮ್ಯಾನ್, ಬಿಸ್ನೆಸ್ ಮ್ಯಾನ್ ಆಗಿ ಮಿಂಚುತ್ತಾರೆ. ನಿಮ್ಮ ಬಲ ಏನು? ಬೇಗ ಕೂಡ ಕಲಿತೀರಾ. ಯಾವುದೇ ಹೊಸ ಸ್ಕಿಲ್ ಆದರೂ ಕೂಡ 1 ವಾರದಲ್ಲಿ ಹಿಡಿದ್ಬಿಡ್ತೀರಾ. ನೆಟ್ವರ್ಕಿಂಗ್ ಕಿಂಗ್ ನೀವು. 10 ನಿಮಿಷದಲ್ಲಿ ಅಪರಿಚಿತರನ್ನು ಗೆಳೆಯರನ್ನಾಗಿ ಮಾಡ್ಕೊಂಡ್ಬಿಡ್ತೀರಾ. ಒಂದೇ ಸಮಯಕ್ಕೆ 4 ಕೆಲಸ ಮಾಡುವ ಮಲ್ಟಿ ಟಾಸ್ಕಿಂಗ್ ನಿಮ್ಮದಾಗಿರುತ್ತೆ. ಇನ್ನು ನಿಮ್ಮ ವೀಕ್ನೆಸ್ ಏನು? ಚಂಚಲ ಮನಸ್ಸು. ಒಂದು ಕೆಲಸ ಮುಗಿಸುವ ಮುನ್ನ ಇನ್ನೊಂದು ಕೆಲಸ ಇಟ್ಬಿಡ್ತೀರಾ. ಅದಕ್ಕೆ ಡಬಲ್ ಮೈಂಡ್ ಅಂತ ಕರೀತಾರೆ. ತಾಳ್ಮೆ ಕಡಿಮೆ. ಲಾಂಗ್ ಟರ್ಮ್ ಪ್ಲ್ಯಾನ್ ಮಾಡೋದು ಕಷ್ಟ. ಮಾತು ಜಾಸ್ತಿ, ಕೆಲಸ ಕಡಿಮೆ ಅಂತ ಜನ ಅಂದ್ಕೊತಾರೆ. ಹಣ ಬಂದ ಕೂಡಲೇ ಖರ್ಚು, ಉಳಿತಾಯ, ಹೂಡಿಕೆ ಬಗ್ಗೆ ಡೀಪಾಗಿ ಯೋಚನೆ ಮಾಡೋದಿಲ್ಲ. ಇಲ್ಲಿಯೇ ಸ್ತ್ರೀ ಶಕ್ತಿಯ ಎಂಟ್ರಿ ಅನ್ನೋದು ಆಗುತ್ತೆ. ನಿಮಗೆ ಬೇಕಾಗಿರೋದು ಗ್ರೌಂಡಿಂಗ್. ಗಾಳಿಯಲ್ಲಿ ತೇಲುವ ಗಾಳಿಪಟಕ್ಕೆ ನೂಲು ಬೇಕಿಲ್ಲ, ಹಾಗೆ ನೂಲು ಹಿಡಿಯುವವಳೇ ಈ ಸ್ತ್ರೀ. ಅವಳು ನಿಮ್ಮ ಚಂಚಲ ಬುದ್ಧಿಗೆ ಸ್ಥಿರತೆ ಕೊಡ್ತಾಳೆ. ನಿಮ್ಮ 10 ಐಡಿಯಾದಲ್ಲಿ ಒಂದು ಬೆಸ್ಟ್ ಐಡಿಯಾ ಆರಿಸಿ ಇದನ್ನೇ ಮಾಡಿ ಮುಗಿಸಿ ಅಂತ ಫೋಕಸ್ ಕೊಡ್ತಾಳೆ. ಹಾಗಾದರೆ ಆ ಸರಸ್ವತಿ ಯಾರು? ಆ ತಾಯಿಯ 6 ರೂಪಗಳೇನು? 1ನೇದಾಗಿ ಸಂಮೋಹನದ ರಾಣಿ, ನಿಮ್ಮ ಪತ್ನಿ. ಮಿಥುನ ರಾಶಿಯ 7ನೇ ಮನೆ ಧನುರಾಶಿ. ಅದರ ಅಧಿಪತಿ ಗುರು. ಗುರು ಅಂದರೆ ಜ್ಞಾನ, ಗೌರವ, ಭಾಗ್ಯ. ಪತ್ನಿ ಸ್ಥಾನಕ್ಕೆ ಗುರು ಬಂದರೆ ಆಕೆ ಸಾಮಾನ್ಯ ಹುಡುಗಿಯಲ್ಲ, ಅವಳು ವಿದ್ಯಾವಂತೆ, ಮಾತಿನಲ್ಲಿ ಚಾಣಾಕ್ಷೆ, ಸಂಬಂಧ ಕಾಪಾಡುವವಳು. ಮದುವೆ ನಂತರ ಮಿಥುನ ರಾಶಿಯ ಪುರುಷರ ಮಾತಿಗೆ ಬೆಲೆ ಬರುತ್ತೆ. ಯಾಕೆಂದರೆ ಪತ್ನಿ ನಿಮ್ಮ PR ಮ್ಯಾನೇಜರ್ ಆಗ್ತಾಳೆ. ನೀವು 10 ಜನರ ಜೊತೆ ಜಗಳ ಮಾಡಿಕೊಂಡ್ರೆ ಆಕೆ 2 ಸಿಹಿ ಮಾತಿನಲ್ಲಿ ಎಲ್ಲ ಕೂಡ ಸರಿ ಮಾಡಿಬಿಡ್ತಾಳೆ. ಬಿಸ್ನೆಸ್ ಡೀಲಲ್ಲಿ ನೀವು ಟೆಕ್ನಿಕಲ್ ಮಾತನಾಡಿದರೆ ಅವಳು ಎಮೋಷ್ನಲ್ ಕನೆಕ್ಟ್ ಮಾಡಿ ಡೀಲ್ ಕ್ಲೋಸ್ ಮಾಡಿಬಿಡ್ತಾಳೆ. ಅವಳ ಹೆಸರಲ್ಲಿ ಯೂಟ್ಯೂಬ್ ಚಾನಲ್, ಇನ್ಸ್ಟಾಗ್ರಾಮ್ ಪೇಜ್, ಕೋಚಿಂಗ್ ಬಿಸ್ನೆಸ್ ಶುರು ಮಾಡಿ. ಬುಧ ಪ್ಲಸ್ ಗುರು ಸೇರಿದರೆ ಸರಸ್ವತಿ ಯೋಗ. ದುಡ್ಡು ಮಾತಾಡುತ್ತಾ ಬರುತ್ತೆ. ಮದುವೆ ಆಗಿಲ್ದಿದ್ರೆ 2026ರಲ್ಲಿ ಗುರು ನಿಮ್ಮ 11ನೇ ಮನೆ ಮೀನರಾಶಿಗೆ ಬರ್ತಾರೆ. 11ನೇ ಮನೆ ಲಾಭ, ಹಿರಿಯ ಸಹೋದರ, ಆಸೆ ಪೂರೈಕೆ ಮನೆ. ಈ ಸಮಯದಲ್ಲಿ ಸಿಗುವ ಹುಡುಗಿ ನಿಮ್ಮ ಲಾಭದೇವತೆ ಆಗಿರ್ತಾಳೆ. ಅವಳನ್ನು ಭೇಟಿಯಾದ 3 ತಿಂಗಳಲ್ಲಿ ನಿಮ್ಮ ಯಾವುದಾದ್ರೂ ಒಂದು ಆಸೆ ಪೂರ್ತಿ ಆಗುತ್ತೆ. 2ನೇದಾಗಿ ನಿಮ್ಮ ಸಹೋದರಿ ಅಥವಾ ತಂಗಿ, ಅಕ್ಕ. 3ನೇ ಮನೆ ಧೈರ್ಯ, ಸಹೋದರ, ಕಮ್ಯುನಿಕೇಷನ್ ಮನೆ. ಅದರ ಅಧಿಪತಿ ಸೂರ್ಯ ಪ್ಲಸ್ ಬುಧ ಸೇರಿದರೆ ಬುಧಾದಿತ್ಯ ಯೋಗ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇದು ರಾಜಯೋಗ. ನಿಮ್ಮ ತಂಗಿ ಅಥವಾ ಅಕ್ಕನ ಸಪೋರ್ಟ್ ಇದ್ದರೆ ನೀವು ಯಾವುದೇ ರಿಸ್ಕ್ ತೆಗೆದುಕೊಳ್ಳಬಹುದು. ರಕ್ಷಾಬಂಧನದ ದಿನ ತಂಗಿಗೆ ಉಡುಗೊರೆ ಕೊಟ್ಟು ಆಶೀರ್ವಾದ ತೆಗೆದುಕೊಳ್ಳಿ. ನಿಮ್ಮ ಬುಧ ಬಲ ಜಾಸ್ತಿ ಆಗುತ್ತೆ. ಸಹೋದರಿ ಮೂಲಕ ಸರ್ಕಾರಿ ಕಾಂಟ್ರಾಕ್ಟ್, ಮೀಡಿಯಾ ಸಂಪರ್ಕ ಸಿಗುವ ಯೋಗ ಇದೆ. 3ನೇದಾಗಿ ನಿಮ್ಮ ಮಗಳು. 5ನೇ ಮನೆ ಬುದ್ಧಿ, ಸಂತಾನ, ಶೇರ್ ಮಾರ್ಕೆಟ್ ಮನೆ.
ಅದರ ಅಧಿಪತಿ ಶುಕ್ರ ಅಂದರೆ ಹೆಣ್ಣು, ಹಣ. ಮಗಳು ಹುಟ್ಟಿದ ನಂತರ ಮಿಥುನ ರಾಶಿಯ ತಂದೆಗೆ ಬುದ್ಧಿ ಶಾರ್ಪ್ ಆಗುತ್ತೆ. ಶೇರ್ ಮಾರ್ಕೆಟ್, ಟ್ರೇಡಿಂಗ್, ಹೊಸ ಟೆಕ್ನಾಲಜಿ ಎಲ್ಲ ಕೂಡ ಬೇಗ ಹಿಡಿತಾನೆ. ಮಗಳ ವಿದ್ಯಾಭ್ಯಾಸ ಕೂಡ 10 ಪಟ್ಟಾಗಿ ವಾಪಸ್ ಬರುತ್ತೆ. ಇನ್ನು 4ನೇದು ಮಹಿಳಾ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಕ್ಲೈಂಟ್. ಬುಧನ ಕ್ಷೇತ್ರ ಯಾವುದು? ಡಿಜಿಟಲ್ ಮಾರ್ಕೆಟಿಂಗ್, ಕಂಟೆಂಟ್ ರೈಟಿಂಗ್, ಆ್ಯಂಕರ್, ಟೀಚಿಂಗ್, ಟ್ರೇಡಿಂಗ್, ಅಕೌಂಟ್ಸ್, ಈ ಎಲ್ಲ ಕ್ಷೇತ್ರಗಳಲ್ಲಿ ಹೆಣ್ಮಕ್ಳ ಪ್ರಭಾವ ಜಾಸ್ತಿ ಇರುತ್ತೆ. ಇನ್ನು ಮಹಿಳಾ ಪಾರ್ಟ್ನರ್ ಜೊತೆ ಡಿಜಿಟಲ್ ಏಜೆನ್ಸಿ, ಕೋಚಿಂಗ್ ಸೆಂಟರ್, ಯೂಟ್ಯೂಬ್ ಚಾನಲ್ ಶುರು ಮಾಡಿದರೆ ನೀವು ವೈರಲ್ ಆಗ್ತೀರಾ. ಯಾಕೆಂದರೆ ನೀವು ಐಡಿಯಾ ಕೊಡ್ತೀರಾ, ಅವಳು ಅದನ್ನು ಎಕ್ಸಿಕ್ಯೂಟ್ ಮಾಡಿ ಸಿಸ್ಟಮ್ ಮಾಡ್ತಾಳೆ. ಬುಧನಿಗೆ ಸಿಸ್ಟಮ್ ಮಾಡೋದಕ್ಕೆ ಒಬ್ಬ ಶುಕ್ರ ಬೇಕು. 5ನೇದಾಗಿ ತಾಯಿ, 4ನೇ ಮನೆ ತಾಯಿ ಮನೆ. ಅದರ ಅಧಿಪತಿ ಬುಧನೇ ಆಗಿರ್ತಾನೆ. ಅವನು ನಿಮ್ಮ ಮನಸ್ಸಿನ ಮನೆ. ತಾಯಿ ಖುಷಿ ಇದ್ದರೆ ನಿಮ್ಮ ಮನಸ್ಸು ಖುಷಿ, ಮನಸ್ಸು ಖುಷಿ ಇದ್ದರೆ ನಿಮ್ಮ ಮಾತು ಖುಷಿ. ಮಾತು ಖುಷಿ ಕೊಟ್ಟರೆ ಕ್ಲೈಂಟ್ ಹಣ ಕೊಡ್ತಾನೆ. ಸಿಂಪಲ್ ಲಾಜಿಕ್. ತಾಯಿಗೆ ಮೊಬೈಲ್, ಲ್ಯಾಪ್ಟಾಪ್ ಕೊಡಿಸಿ, ಅವಳಿಗೆ ಯೂಟ್ಯೂಬ್ ಹಾಕಿ ಕೊಡಿ. ತಾಯಿಯ ಕೈಯಿಂದ ಊಟ ಮಾಡಿ. ಬುಧನಿಗೆ ಸಂಬಂಧಿಸಿದ ನರಮಂಡಲ ಸ್ಟ್ರಾಂಗ್ ಆಗುತ್ತೆ. ನೆನಪಿನ ಶಕ್ತಿ, ಮಾತಿನ ಶಕ್ತಿ ಜಾಸ್ತಿ ಆಗುತ್ತೆ. 6ನೇದು ಗುರುಮಾತೆ ಅಥವಾ ಸರಸ್ವತಿ ರೂಪ. ನಿಮ್ಮ ಲೈಫಲ್ಲಿ ಸಿಗುವ ಯಾವುದೇ ವಿದ್ಯೆ ಕಲಿಸುವ ಒಬ್ಬ ಸ್ತ್ರೀ, ಅದು ಸ್ಕೂಲ್ ಟೀಚರ್ ಆಗ್ಬೋದು, ಕಾಲೇಜ್ ಲೆಕ್ಚರರ್ ಆಗಿರ್ಬೋದು, ಯೂಟ್ಯೂಬ್ ಮೆಂಟರ್ ಆಗಿರ್ಬೋದು, ಅವರಿಗೆ ಗೌರವ ಕೊಡಿ. ಗುರುವಿನ ಪತ್ನಿಗೆ ಸೀರೆ ಉಡುಗೊರೆ ಕೊಡಿ. ಸರಸ್ವತಿ ಕೃಪೆ ಸಿಕ್ಕರೆ ನೀವು ಆಡುವ ಪ್ರತಿ ಮಾತು ಕೂಡ ಮಂತ್ರ ಆಗುತ್ತೆ. ಇನ್ನು ಆಕೆ ಬಂದ ನಂತರ ಆಗುವ 7 ಮಹಾ ಬದಲಾವಣೆಗಳೇನೇನು? 1ನೇದಾಗಿ ಫೋಕಸ್ ಅಥವಾ ಚಂಚಲತೆ ಮಾಯ ಆಗುತ್ತೆ. ನೀವು 5 ಹರಳು ಕೆಲಸ ಮಾಡಿದರೆ ಅವಳು ಮೊದಲು ಇದೊಂದನ್ನು ಮುಗಿಸಿ ಆಮೇಲೆ ಮುಂದಿನದು ಅಂತ ಟೈಮ್ ಟೇಬಲ್ ಮಾಡ್ತಾಳೆ. ನಿಮ್ಮ ಎನರ್ಜಿ ವೇಸ್ಟ್ ಆಗೋದು ನಿಲ್ಲುತ್ತೆ. ಒಂದು ಕೆಲಸ ಕಂಪ್ಲೀಟ್ ಆದಾಗ ಸಿಗುವ ಸಕ್ಸಸ್ ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. 2ನೇದಾಗಿ ಮಾತೇ ಮುತ್ತು ಆಗುತ್ತೆ. ಇಷ್ಟು ದಿನ ನೀವು ಹರಟೆ ಹೊಡೆದಿದ್ರಿ ಅಂತ ಜನ ಅಂದ್ಕೊತಾ ಇದ್ರು. ಈಗ ಅವಳು ನಿಮ್ಮ ಮಾತಿಗೆ ಸ್ಟ್ರಕ್ಚರ್ ಕೊಡ್ತಾಳೆ. ಫಾರಿನ್ ಕ್ಲೈಂಟ್ ಜೊತೆ ಹೀಗೆ ಮಾತಾಡಿ, ರೀಲ್ನಲ್ಲಿ ಹೀಗೆ ಹುಕ್ ಹಾಕಿ ಅಂತ ನಿಮಗೆ ಸ್ಕ್ರಿಪ್ಟ್ ಮಾಡಿಕೊಡ್ತಾಳೆ. ನಿಮ್ಮ ಒಂದು ವಿಡಿಯೋ, ಒಂದು ಪ್ರೆಸೆಂಟೇಷನ್ ಲಕ್ಷ ದುಡ್ಡು ಮಾಡುತ್ತೆ. ಇನ್ನು 3ನೇದು ನೆಟ್ವರ್ಕ್ನಿಂದ ನೆಟ್ವರ್ಕ್. ನಿಮಗೆ 5,000 ಕಾಂಟ್ಯಾಕ್ಟ್ ಇದೆ, ಆದರೆ ಅದರಿಂದ ದುಡ್ಡು ಮಾಡಿಲ್ಲ. ಅವಳು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ 5-10 ಜನರಿಗೆ ಕಾಲ್ ಮಾಡಿ ಈ ಸರ್ವಿಸ್ ಆಫರ್ ಮಾಡಿ ಅಂತ ಲಿಸ್ಟ್ ಕೊಡ್ತಾಳೆ. ನಿಮ್ಮ ಮೊಬೈಲ್ ATM ಆಗುತ್ತೆ. ಇನ್ನು ಬ್ರ್ಯಾಂಡಿಂಗ್, ಹೆಸರು. ಮಿಥುನ ರಾಶಿಗೆ ಪರ್ಸ್ನಲ್ ಬ್ರ್ಯಾಂಡ್ ಮುಖ್ಯ, ಆದರೆ ಬ್ರ್ಯಾಂಡ್ ಕಟ್ಟೋದಕ್ಕೆ ಕನ್ಸಿಸ್ಟೆನ್ಸಿ ಬೇಕು. ಅದನ್ನು ತರೋದು ಆಕೆನಾಗಿರ್ತಾಳೆ. ಪ್ರತಿದಿನ ಒಂದು ಪೋಸ್ಟ್ ಹಾಕಿ, ಪ್ರತಿ ವಾರ ಒಂದು ವಿಡಿಯೋ ಹಾಕಿ ಅಂತ ನಿಮ್ಮ ಬೆನ್ನಿಂದ ಬೀಳ್ತಾಳೆ. 6 ತಿಂಗಳಲ್ಲಿ ನೀವು ನಿಮ್ಮ ಊರಲ್ಲಿ ನೀವು ಫೇಮಸ್ ಆಗ್ತೀರಾ. 5ನೇದು ಹಣದ ರೋಡ್ ಮ್ಯಾಪ್. ಬುಧ ಲೆಕ್ಕದ ರಾಜ, ಆದರೆ ಡಬಲ್ ಮೈಂಡ್ನಿಂದ ಲೆಕ್ಕ ತಪ್ಪುತ್ತೆ. ಆಕೆ ಮನೆಗೆ CA ಇದ್ದ ಹಾಗೆ. ಈ ತಿಂಗಳು ಇಷ್ಟು ಟ್ಯಾಕ್ಸ್ ಸೇವಿಂಗ್ಸ್ ಮಾಡಿ, ಇಷ್ಟು ಸಿಪ್ ಮಾಡಿ, ಇಷ್ಟು ಎಮರ್ಜೆನ್ಸಿ ಫಂಡ್ ಮಾಡಿ ಅಂತ ಮೈಕ್ರೋ ಪ್ಲ್ಯಾನ್ ಮಾಡ್ತಾಳೆ. ನಿಮ್ಮ ಹಣಕ್ಕೆ ದಾರಿ ಸಿಗುತ್ತೆ. 6ನೇದು ಆರೋಗ್ಯ. ನರ ದೌರ್ಬಲ್ಯ ನಿರ್ವಹಣೆ ಆಗುತ್ತೆ. ಮಿಥುನ ರಾಶಿಗೆ ನರ, ಶ್ವಾಸಕೋಶ, ಚರ್ಮ ಸಮಸ್ಯೆ ಬರುತ್ತೆ. ಅತಿಯಾದ ಯೋಚನೆ, ನಿದ್ದೆ ಕಡಿಮೆ. ಆಕೆ ನಿಮ್ಮ ಲೈಫ್ ಸ್ಟೈಲ್ ಸರಿ ಮಾಡ್ತಾಳೆ. ರಾತ್ರಿ 10 ಗಂಟೆಗೆ ಮೊಬೈಲ್ ಕಿತ್ಕೊಂಡು ಮಲಗಿ ಅಂತ ಹೇಳ್ತಾಳೆ. ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ತಾಳೆ. ನಿಮ್ಮ ಮೆದುಳು ಫ್ರೆಶ್ ಆಗುತ್ತೆ. ಇನ್ನು 7ನೇದು ಅರ್ಧಕ್ಕೆ ನಿಂತ ಕೆಲಸ ಪೂರ್ಣ. ನಿಮ್ಮ ಕಂಪ್ಯೂಟರಲ್ಲಿ 10 ಹಾಫ್ ಡಜನ್ ಪ್ರಾಜೆಕ್ಟ್ ಇದೆ. ಯೂಟ್ಯೂಬ್ ಚಾನಲ್ ಶುರು ಮಾಡಿ 3 ವಿಡಿಯೋ ಹಾಕಿಬಿಟ್ಟಿದ್ರಿ. ಪುಸ್ತಕ ಬರೆಯೋದಕ್ಕೆ ಶುರು ಮಾಡಿ 2 ಚಾಪ್ಟರ್ನಲ್ಲಿ ನಿಲ್ಲಿಸಿದ್ರಿ. ಆಕೆ ಬಂದು ಈ ತಿಂಗಳು ಈ ಚಾನಲ್ 100 ವಿಡಿಯೋ ಟಾರ್ಗೆಟ್ ಅಂತ ಚಾಲೆಂಜ್ ಕೊಡ್ತಾಳೆ. ನೀವು ಮುಗಿಸ್ತೀರಿ. ಆ ಚಾನಲ್ ಮಾನಿಟೈಸ್ ಆಗಿ ತಿಂಗಳಿಗೆ ಲಕ್ಷ ಬರೋದಕ್ಕೆ ಶುರುವಾಗುತ್ತೆ. ಇನ್ನು 2026-27ರಲ್ಲಿ ಗೋಚಾರ. ಮಿಥುನ ರಾಶಿಯ ಗೋಲ್ಡನ್ ಟೈಮ್. ಮಿಥುನ ರಾಶಿಯವರೇ ಕ್ಯಾಲೆಂಡರಲ್ಲಿ ಮಾರ್ಕ್ ಮಾಡಿ. 2026 ಮೇ ತಿಂಗಳು. ಗುರು 11ನೇ ಮನೆಯಲ್ಲಿ. ಲಾಭ. ಮನೆಗೆ ಗುರು ಬಂದರೆ ನೀವು ಕೈ ಹಾಕಿದ ಎಲ್ಲ ಮಣ್ಣು ಕೂಡ ಚಿನ್ನ ಆಗುತ್ತೆ. ದೊಡ್ಡ ಹಿರಿಯರ ಪರಿಚಯ, ಸರ್ಕಾರಿ ಲಾಭ, ಆಸೆ ಪೂರೈಕೆ. ಇನ್ನು ಶನಿ 10ನೇ ಮನೆಯಲ್ಲಿ. 10ನೇ ಮನೆ ಕೆಲಸ, ಹೆಸರು, ಮನೆ. ಶನಿಯಲ್ಲಿದ್ದರೆ ಶ್ರಮಕ್ಕೆ ತಕ್ಕ ಫಲ, ಕೆಲಸದಲ್ಲಿ ಶಾಶ್ವತತೆ, ನಿಮ್ಮದೇ ಆದ ಕಂಪನಿ ಶುರುವಾಗುತ್ತೆ. ಇನ್ನು ರಾಹು 9ನೇ ಮನೆಯಲ್ಲಿದ್ದರೆ, 9ನೇ ಮನೆ ಭಾಗ್ಯ ಮನೆ. ರಾಹು ಅಲ್ಲಿದ್ದರೆ ವಿದೇಶಿ ಲಾಭ, ಟೆಕ್ನಾಲಜಿ, ವೈರಲ್ ಯೋಗ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಈ ಕ್ಷೇತ್ರದಲ್ಲಿರುವವರಿಗೆ ಇದು ಬಂಪರ್. ಇನ್ನು ಗುರು 11ನೇ ಮನೆಯಲ್ಲಿ. ಲಾಭ ಮನೆಗೆ ಗುರು ಬಂದರೆ ನೀವು ಕೈ ಹಾಕಿದ ಎಲ್ಲ ಮಣ್ಣು ಕೂಡ ಚಿನ್ನ ಆಗೋಗ್ಬಿಡುತ್ತೆ. ಇನ್ನು ದೊಡ್ಡ ಹಿರಿಯರ
ಪರಿಚಯ, ಸರ್ಕಾರಿ ಲಾಭ, ಆಸೆ ಎಲ್ಲವೂ ಕೂಡ ಪೂರೈಕೆ ಆಗುತ್ತೆ. ಇನ್ನು 9ನೇ ಮನೆಯಲ್ಲಿ ಏನಾದರೂ ರಾಹು ಇದ್ದರೆ, 9ನೇ ಮನೆ ಭಾಗ್ಯ ಮನೆ ರಾಹು ಅಲ್ಲಿದ್ದರೆ ವಿದೇಶಿ ಲಾಭ, ಟೆಕ್ನಾಲಜಿ, ವೈರಲ್ ಯೋಗ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಎ ಕ್ಷೇತ್ರದಲ್ಲಿ ಇರುವವರಿಗೆ ಇದು ಭಾರಿ ಲಾಟ್ರಿ. ಇನ್ನು ಈ 3 ಗ್ರಹಗಳು ಒಟ್ಟಿಗೆ ಒಳ್ಳೆಯ ಸ್ಥಾನದಲ್ಲಿರೋದು 12 ವರ್ಷಕ್ಕೊಮ್ಮೆ. ಇನ್ನು ನಿಮ್ಮ ಪಕ್ಕದಲ್ಲಿ ಆ ಸ್ತ್ರೀ ಶಕ್ತಿ ಇದ್ದರೆ ನಿಮ್ಮನ್ನು ಹಿಡಿಯುವವರು ಯಾರೂ ಇಲ್ಲ. ನೀವು ಮಾತಾಡಿದರೆ ಟ್ರೆಂಡ್ ಆಗುತ್ತೆ, ನೀವು ಮಾರಿದರೆ ಬ್ರ್ಯಾಂಡ್ ಆಗುತ್ತೆ. ಇನ್ನು 4ನೇದಾಗಿ ಬುಧ ಪರಿಹಾರ. ಸರಸ್ವತಿಯನ್ನು ಒಲಿಸಿಕೊಳ್ಳೋದಕ್ಕೆ ನೀವೇನೇನು ಮಾಡಬೇಕು? ಬುಧವಾರ ಹಸಿರು ದಾನ ಮಾಡಿ. ಅಂದರೆ ಬುಧನ ಬಣ್ಣ ಹಸಿರು, ಬುಧನ ದಿನ ಬುಧವಾರ. ಪ್ರತಿ ಬುಧವಾರ ಹೆಸರು ಬೇಳೆ, ಹಸಿರು ಬಟ್ಟೆ, ಹಸಿರು ಬಳೆ ಅಥವಾ ತುಳಸಿ ಗಿಡ ದಾನ ಮಾಡಿ. ವಿದ್ಯಾರ್ಥಿಗಳಿಗೆ ಪೆನ್ನು, ಪುಸ್ತಕ ಕೊಡಿ. ಇನ್ನು ಬುಧ ವಿದ್ಯೆಯ ಕಾರಕ. ವಿದ್ಯೆ ದಾನ ಮಾಡಿದರೆ ನಿಮ್ಮ ಬುದ್ಧಿ 100 ಪಟ್ಟು ಹೆಚ್ಚಾಗುತ್ತೆ. 2ನೇದು ಸರಸ್ವತಿ ಮಂತ್ರ. ಬರವಣಿಗೆ ಅಭ್ಯಾಸ. ಬೆಳಿಗ್ಗೆ ಎದ್ದ ತಕ್ಷಣ ಓಂ ಐಂ ಸರಸ್ವತಿ ನಮಃ ಇದನ್ನು 27 ಬಾರಿ ಬಿಳಿ ಕಾಗದದಲ್ಲಿ ಬರೀರಿ. ಬುಧ ಬರವಣಿಗೆ ಗ್ರಹ. ಬರೆದ ಮಾತಿಗೆ ಶಕ್ತಿ ಜಾಸ್ತಿ. 40 ದಿನ ಮಾಡಿ. ನಿಮ್ಮ ಕಮ್ಯುನಿಕೇಷನನ್ನು ಸ್ಕಿಲ್ ಅನ್ನೋದು ನೋಡಿ ನಿಮಗೆ ಆಶ್ಚರ್ಯ ಆಗುತ್ತೆ. 3ನೇದು ಮೈಥಿಲಿ ಪೂಜೆ. ಸಹೋದರಿಗೆ ಗೌರವ. ರಕ್ಷಾಬಂಧನ ಮಾತ್ರ ಅಲ್ಲ, ಪ್ರತಿ ತಿಂಗಳ ಬುಧವಾರ ನಿಮ್ಮ ತಂಗಿ ಅಥವಾ ಅಕ್ಕನಿಗೆ ಫೋನ್ ಮಾಡಿ ಮಾತಾಡಿ. ಅವರಿಗೆ ಇಷ್ಟವಾದ ತಿನಿಸು ಕೊಡಿಸಿ. ಅವರ ಕಷ್ಟ ಸುಖ ವಿಚಾರಣೆ ಮಾಡಿ. 3ನೇ ಮನೆ ಸ್ಟ್ರಾಂಗ್ ಇದ್ದರೆ ನಿಮ್ಮ ಧೈರ್ಯ, ನಿಮ್ಮ ಮಾರ್ಕೆಟಿಂಗ್ ಪವರ್ ಡಬಲ್ ಆಗುತ್ತೆ. 4ನೇ ಪರಿಹಾರ ಪಂಜರದ ಗಿಳಿಗೆ ಸ್ವಾತಂತ್ರ್ಯ. ಪಚ್ಚಧಾರಣೆ. ಬುಧನ ಪಚ್ಚ ಗಿಳಿ. ಬುಧನ ಪಕ್ಷಿ ಗಿಳಿಯಾಗಿರುತ್ತೆ. ಗಿಳಿಗೆ ಅಕ್ಕಿ, ಹೆಸರು ಕಾಳು ತಿನ್ನಿಸಿ. ಸಾಧ್ಯ ಆದರೆ ಪಂಜರದ ಗಿಳಿಯನ್ನು ಕೊಂಡು ಸ್ವತಂತ್ರ ಮಾಡಿ. ಬುಧನ ರತ್ನ ಪಚ್ಚೆ. ಕನಿಷ್ಠ 3 ಕ್ಯಾರೆಟ್ ಪಚ್ಚೆಯನ್ನು ಬಲಗೈ ಕಿರು ಬೆರಳಿಗೆ ಬೆಳ್ಳಿ ಅಥವಾ ಚಿನ್ನದ ಉಂಗುರದಲ್ಲಿ ಬುಧವಾರ ಬೆಳಿಗ್ಗೆ 6ರಿಂದ 7 ಗಂಟೆ ಒಳಗೆ ಧರಿಸಿ. ಧರಿಸುವ ಮುನ್ನ ಓಂ ಬೂಂ ಬುಧಾಯ ನಮಃ 108 ಬಾರಿ ಹೇಳಿ. ನಿಮ್ಮ ಮಾತಿನ ತೊದಲು, ಕಾನ್ಫಿಡೆನ್ಸ್ ಕಡಿಮೆ ಎಲ್ಲ ಕೂಡ ಸರಿ ಹೋಗುತ್ತೆ. ಇನ್ನು ಬೋನಸ್ ಏನಂದರೆ ವಿಷ್ಣು ಸಹಸ್ರನಾಮ. ಬುಧ ವಿಷ್ಣುವಿನ ಸ್ವರೂಪ. ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮ ಹೇಳಿ. ಇನ್ನು ಆದಷ್ಟು ನೀವು ಏನು ಮಾಡಬಾರ್ದು? ಸುಳ್ಳು ಹೇಳೋದು. ಬುಧ ಸತ್ಯದ ಗ್ರಹ. ಬಿಸ್ನೆಸ್ಸಲ್ಲಿ, ಸಂಸಾರದಲ್ಲಿ ಸುಳ್ಳು ಹೇಳಿದರೆ ಬುಧ ವಕ್ರ ಆಗ್ತಾನೆ. ಮಾತಿಗೆ ಬೆಲೆ ಹೋಗುತ್ತೆ. ಗಿಳಿ ಮೈನಾಗೆ ಕಲ್ಲು ಹೊಡೆಯುವುದು. ಬುಧನ ಪಕ್ಷಿಗಳಿಗೆ ಹಿಂಸೆ ಮಾಡಿದರೆ ನರ ದೌರ್ಬಲ್ಯ, ಮಾತು ತೊದಲು ಬರುತ್ತೆ. ಪುಸ್ತಕಕ್ಕೆ ಕಾಲು ತಾಗಿಸೋದು ಇವೆಲ್ಲ ಮಾಡಿದರೆ 2026 ನಿಮ್ಮದು ನಿಮ್ಮ ಮಾತು ಮಂತ್ರ ಆಗುವ ಟೈಮ್ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.